ಇದು ಪುಣ್ಯಕ್ಷೇತ್ರವಾಗಿರುವಂಥ ಕಾದರವಳ್ಳಿ. ಈ ಕಾದರವಳ್ಳಿಯ ಹಿನ್ನೆಲೆಯನ್ನು ನೋಡಿದಾಗ ಈ ಕಾದರವಳ್ಳಿ ಇತಿಹಾಸದೊಳಗೆ ತನ್ನದೇ ಆದಂಥ ಒಂದು ಕೀರ್ತಿಯನ್ನು ಹೊಂದಿರುವಂಥ ಸುಕ್ಷೇತ್ರ ಇದು. ಯಾಕೆ ಇದು ಅವಿಮುಕ್ತ ಕ್ಷೇತ್ರ ಮತ್ತು ಸುಕ್ಷೇತ್ರ ಅಂತ ಈ ಒಂದು ನೆಲವನ್ನು ಹೇಳ್ತೀವಿ ಅಂದರೆ, 12ನೇ ಶತಮಾನದ ಕ್ರಾಂತಿಯ ನಂತರ ಆ ಕ್ರಾಂತಿಯಿಂದ ಅಲ್ಲಿಂದ ಚದುರಿದ ಸೈನ್ಯ ಅಲ್ಲ, ಇಡೀ ಶರಣರೆಲ್ಲ ಅಲ್ಲಿಂದ ಆ ಬಿಜ್ಜಳನ ಸೈನ್ಯಕ್ಕೆ ಹೆದರಿ ಭಯಪಟ್ಟು ಅವರಿಂದ ಬಹಳಷ್ಟು ನೋವನ್ನು ಅನುಭವಿಸಿ ಅಲ್ಲಿಂದ ಕಲ್ಯಾಣವನ್ನು ತೊರೆದು ಹಾಗೆ ಬರ್ತಿರಬೇಕಾದಾಗ ಮಾರ್ಗ ಮಧ್ಯದಲ್ಲಿ ಈ ಕಾದರವಳ್ಳಿ ಅವರಿಗೆ ಅವಕಾಶ ಕೊಟ್ಟಿತ್ತು. ಈ ಕಾದರವಳ್ಳಿ ಅಂದಿನ ಕಾಲದೊಳಗೆ ಕಾಡರು ಅನ್ನುವಂಥ ಒಬ್ಬ ಶೂರ ಜನಾಂಗ ಇಲ್ಲಿ ಆ ಜನಾಂಗ ವಾಸಿಸ್ತಾ ಇತ್ತು. ಅವರು ಶೂರರು, ಯುದ್ಧದಲ್ಲಿ ಪರಿಣತ ಉಳ್ಳಂಥವರು. ಅಂಥವರು ಏನು ಮಾಡಿದರು ಅಂತ ಕೇಳಿದರೆ, ಅಷ್ಟು ಶರಣರಿಗೆ ಚನ್ನಬಸವಣ್ಣ ಆದಿಯಾಗಿ ಎಲ್ಲ ಶರಣರಿಗೆ ಸಹಾಯ ಮಾಡಿ, ಯುದ್ಧ ಮಾಡಿ, ಎಲ್ಲರನ್ನ ರಕ್ಷಣೆ ಮಾಡಿ, ಎಲ್ಲರನ್ನ ಜೋಪಾನ ಮಾಡಿರ್ತಕ್ಕಂಥ ಪುಣ್ಯಕ್ಷೇತ್ರವಾದದ್ದು. ಈ ಕಾದರವಳ್ಳಿಯ ಶಬ್ದದ ಅರ್ಥ ಮೊದಲಿಗೆ ಕಾಡರಹಳ್ಳಿ ಅಂತಿತ್ತು. ಇದು ಶರಣರ ಆ ಒಂದು ರಕ್ಷಣೆಗಾಗಿ ಕಾದಾಟ ಮಾಡಿರುವುದರಿಂದ ಇದಕ್ಕೆ ಕಾದರವಳ್ಳಿ ಅಥವಾ ಕಾದಿದ ಹಳ್ಳಿ ಅಂತ ಈ ಊರಿಗೆ ಹೆಸರು ಬಂದಿದೆ. ಇದು ಸೀಮಿ ಮಠ ಅಂತ ಇದಕ್ಕೆ ಇತಿಹಾಸವಿದೆ. ಇಂಥ ಒಂದು ಇತಿಹಾಸ ಉಳ್ಳಂಥ ಈ ಒಂದು ಸುಕ್ಷೇತ್ರ, ಈ ಕ್ಷೇತ್ರದಲ್ಲಿ
ಅದೃಶ್ಯ ಶಿವಯೋಗಿಗಳು ಎನ್ನುವಂಥ ಅವತಾರಿಕರು ಅವತರಿಸಿ ಈ ಭಾಗದೊಳಗೆ ಅನೇಕ ಅಧ್ಯಾತ್ಮದ ಒಂದು ಬೀಜವನ್ನು ಬಿತ್ತಿದರು. ಆ ಬೀಜವನ್ನು ಬಿತ್ತಿ ಪ್ರತಿ ವರ್ಷ ಅಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅಂತ ಕುಂಭಮೇಳ ಸಪ್ತಾಹ ಅನ್ನುವಂಥ ಕಾರ್ಯಕ್ರಮವನ್ನು ಪರಮ ಪೂಜ್ಯರಾಗಿರುವಂಥ ಹಿಮಾಚಲ ಪ್ರದೇಶದ ಪೂಜ್ಯರಾಗಿರುವಂಥ ರಾಮಾನಂದ ಪರಮಹಂಸರಿಂದ ಇದು ಆರಂಭಗೊಂಡಿರುವಂಥದ್ದು. ಅವರ ಕುಂಭಮೇಳ ಸಪ್ತಾಹಕ್ಕೆ ಅವರು ಹೋದ ಬಳಿಕ ಆ ಕುಂಭಮೇಳ ಸಪ್ತಾಹವನ್ನು ಈ ಕಾದರವಳ್ಳಿಯಲ್ಲಿ ಅದೃಶ್ಯ ಶಿವಯೋಗಿಗಳು ಇದನ್ನು ಪ್ರಾರಂಭ ಮಾಡಿದರು. ಪ್ರಾರಂಭಗೊಳಿಸಿರುವಂಥ ಆ ಒಂದು ಕುಂಭಮೇಳ ಸಪ್ತಾಹ ಅದು ಜ್ಞಾನ ಸಪ್ತಾಹವಾಗಿ, ಇದು ಅಧ್ಯಾತ್ಮ. ಇಲ್ಲಿ ಎಲ್ಲ ಧರ್ಮದವರು, ಎಲ್ಲ ಪಂಗಡದವರು, ಯಾವ ಭೇದ ಭಾವವಿಲ್ಲದೆ ಎಲ್ಲರೂ ಒಂದಾಗಿ ಸುಮಾರು ಲಕ್ಷಾಂತರ ಜನ ಸೇರುವಂಥ ಇಂಥ ಕುಂಭಮೇಳಕ್ಕೆ ಅದೃಶ್ಯ ಶಿವಯೋಗಿಗಳು 1938ನೇ ಇಸ್ವಿಯಲ್ಲಿ ಪ್ರಾರಂಭ ಮಾಡಿರುವಂಥ ಕುಂಭಮೇಳ. ಆ ಬಳಿಕ ಈ ಕುಂಭಮೇಳ ಸಪ್ತಾಹದ ಜವಾಬ್ದಾರಿಯನ್ನು ಬಸವಣ್ಣನ ಅಪರಾವತಾರಿಗಳಾಗಿ ಬಸವಣ್ಣನವರ ಕೀರ್ತಿಯನ್ನು, ಬಸವಣ್ಣನವರ ಸಾಹಿತ್ಯವನ್ನು ಮೊಟ್ಟ ಮೊದಲಿಗೆ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥ ಅಭಿನವ ಬಸವಣ್ಣನವರೆಂದೇ ಖ್ಯಾತನಾಮರಾಗಿರುವಂಥವರು ಸದ್ಗುರು ಜಾನರ ದೇವ ಎಂದು ಕರೆಸಿಕೊಂಡಿರುವಂಥ ಆತ್ಮತೃಪ್ತ ಜಾನರ ದೇವ ಶರಣಪ್ರಭು ಅಭಿನವ ಬಸವಣ್ಣನವರೆಂದೇ ಕೀರ್ತಿ ಹೊತ್ತಿರುವಂಥ ಸದ್ಗುರು ಅಪ್ಪ ಶಿವಯೋಗೀಶ್ವರರು ಏನು ಮಾಡಿದರು ಅಂತ ಕೇಳಿದರೆ ಆ ಕುಂಭಮೇಳವನ್ನು ಇದನ್ನು ನಡೆಸ್ತಾ ಬಂದರು. ಸುಮಾರು 40-50 ವರ್ಷಗಳ ಪರ್ಯಂತರ ಅವರು ಈ ಕುಂಭಮೇಳ ಸಪ್ತಾಹವನ್ನು ಏರ್ಪಡಿಸಿ ಇಲ್ಲಿ ಲಕ್ಷಾಂತರ ಜನರಿಗೆ ತ್ರಿವಿಧ ದಾಸೋಹವನ್ನು ಪ್ರಾರಂಭಿಸಿದರು. ಶರಣರ ವಚನಗಳನ್ನು ಹಾಡುವಂಥ ವಿಶೇಷವಾದ ರೂಢಿ ಇದು ಅಂದಿನಿಂದಲೂ ಕೂಡ ಇದು ಬೆಳೆದು ಬಂದಿದೆ. ವಚನಗಳನ್ನು ಮೊದಲೇ ಭಜನೆಗಳಲ್ಲಿ ಅಂತ ಇರ್ತಿದ್ದಿಲ್ಲ. ಆದರೆ ಭಜನೆಗಳಲ್ಲಿ ವಚನಗಳನ್ನು ಹಾಡುವ ಒಂದು ಪರಂಪರೆಯನ್ನು ಹಾಕಿಕೊಟ್ಟಿರ್ತಕ್ಕಂಥ ಮೊದಲಿಗರೆಂದರೆ ಅವರು ಅಪ್ಪ ಶಿವಯೋಗೀಶ್ವರರು. ಸುಮಾರು ಇವತ್ತಿಗೆ 89 ವರ್ಷ 89 ವರ್ಷನೆಯ ಈ ಕುಂಭಮೇಳ ಸಪ್ತಾಹ ಇವತ್ತು ನಡೀತಾ ಇದೆ. ಇಂತಹ ಕುಂಭಮೇಳ ಸಪ್ತಾಹಕ್ಕೆ ನಿರಂತರವಾಗಿ ತ್ರಿವಿಧ ದಾಸೋಹ ನಡೀತಾ ಇದೆ. ಇಲ್ಲಿ ಅನೇಕ ಜನ ಮಹಾತ್ಮರು ಬರ್ತಾರೆ. ಇಲ್ಲಿ ಯಾವ ಆಡಂಬರಗಳಿಲ್ಲ. ರಥೋತ್ಸವ ಅದು ಅಂಥ ಒಂದು ಆಡಂಬರಗಳಿಲ್ಲ. ಕೇವಲ ಜೀವನಿಗೆ ಬೇಕಾಗಿರ್ತಕ್ಕಂಥ ಸುಖವನ್ನು, ಅಂದರೆ ಮನುಷ್ಯ ಜನ್ಮ ಶ್ರೇಷ್ಠವಾಗಿರುವಂಥದ್ದು, ಮನುಷ್ಯ ಜನ್ಮಕ್ಕೆ ಬೇಕಾಗಿರುವಂಥ ತತ್ವೋಪದೇಶವನ್ನು, ತತ್ವಚಿಂತನೆಯನ್ನು ಮಾಡುವಂಥ ಕಾರ್ಯವನ್ನು, ಇಂಥ ಒಂದು ಉಪದೇಶ ಮಾಡಿದ ಕೀರ್ತಿ ಇದು ಯಾರಿಗೆ ಸಲ್ಲುತ್ತದೆ ಅಂತ ಕೇಳಿದರೆ ಇದು ಅಪ್ಪ ಶಿವಯೋಗೀಶ್ವರರಿಗೆ, ಅವರ ಗುರುಗಳಾಗಿರ್ತಕ್ಕಂಥ ಅದೃಶ್ಯ ಶಿವಯೋಗಿಗಳಿಗೆ. ಈವಾಗ ಸುಮಾರು 45 ವರ್ಷಗಳ ಪರ್ಯಂತರವಾಗಿ ನಾನು ಶ್ರೀಗಳವರ ಉತ್ತರಾಧಿಕಾರಿಯಾಗಿ, ಅಂದರೆ ಡಾಕ್ಟರ್ ಷಟಸ್ಥಲ ಬ್ರಹ್ಮ ಪಾಲಾಕ್ಷ ಶಿವಯೋಗೀಶ್ವರರು ಎನ್ನುವಂಥ ನಾನು 1978ನೇ ಇಸ್ವಿಯಿಂದ ಈ ಒಂದು ಸ್ಥಳದಲ್ಲಿ ನಿರಂತರವಾಗಿ ನಮ್ಮ ಗುರುಗಳು ಯಾವ ಮಾರ್ಗವನ್ನು ನಮಗೆ ತೋರಿಸಿಕೊಟ್ಟಿದ್ದಾರೋ ಅದೇ ಒಂದು ಮಾರ್ಗವನ್ನು ಹಿಡಿದುಕೊಂಡು ಇವತ್ತಿಗೆ ಸುಮಾರು ಲಕ್ಷಾಂತರ ಜನ ಭಕ್ತರು ಇಲ್ಲಿ ಸೇರುವಂತಾಗಿದೆ. ಇಂಥ ಒಂದು ಲಕ್ಷಾಂತರ ಭಕ್ತರೆಲ್ಲ ನಿರಂತರವಾಗಿ ಇಲ್ಲೆಲ್ಲ ಭಜನೆಯನ್ನು ಮಾಡ್ತಾರೆ. ಜೊತೆಗೆ ಅನೇಕ ಶಾಸ್ತ್ರಗಳು ಲೋಕದಲ್ಲಿ ಜಗತ್ ಪ್ರಸಿದ್ಧವಾಗಿರುವಂಥ ಅನೇಕ ಗ್ರಂಥಗಳು, ಅನೇಕ ತತ್ವ ಚಿಂತನೆಗಳು ಇಲ್ಲಿ ಸಾಗ್ತಾ ಬರ್ತಾ ಇವೆ. ಅಧ್ಯಾತ್ಮ ಚಿಂತನೆ ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಇದಂ ಉತ್ತಮಂ. ಅದಕ್ಕೆ ಹೇಳ್ತಾರೆ, ಆಡುವುದು, ಪಾಡುವುದು, ಹೇಳುವುದು, ಕೇಳುವುದು, ನಡೆಯುವುದು, ನುಡಿಯುವುದು ಸರಸ ಸಮ್ಮೇಳನವಾಗಿಪ್ಪುದಯ ಕೂಡಲ ಸಂಗಮ ದೇವ ಅನ್ನುವಂಥ ಸರಸ ಸಮ್ಮೇಳನವಾಗಿಪ್ಪುದು ಅನ್ನುವಂಥ
ಆ ಬಸವಣ್ಣನವರ ವಾಣಿಯಂತೆ ಇಲ್ಲೆಲ್ಲ ಏನೆಂದರೆ ಹೇಳುವುದು, ಕೇಳುವುದು, ಹಾಡುವುದು, ಪಾಡುವುದು ಇವೆಲ್ಲ ಕ್ರಿಯೆಗಳು ನಡೀತಾ ಇವೆ. ಅಲ್ಲದೆ ಇಲ್ಲಿ ಸಾಮಾಜಿಕವಾದಂಥ ಸಮಾಜದ ಉದ್ಧಾರದ ಕಾರ್ಯ ನಡೀತಾ ಇದೆ. ಸಾಮಾಜಿಕವಾಗಿ ಇಲ್ಲಿ ಅನೇಕ ವಿವಾಹ ಕಾರ್ಯಕ್ರಮ ನಡೀತಾವೆ. ಅಲ್ಲಿ ಮಧ್ಯದಲ್ಲಿ ಮೊದಲಿಗೆ ಈ ಸಂಕ್ರಮಣ ಸಪ್ತಾಹದಲ್ಲಿ ನಾವು ವಿವಾಹವನ್ನು ಉಚಿತವಾಗಿ ಏರ್ಪಡಿಸ್ತಾ ಇದ್ವಿ. ಆದರೆ ಜನಸಂಖ್ಯೆ ಬಹಳ ಇರೋದರಿಂದ ಅದನ್ನು ಮಧ್ಯಕಾಲದಲ್ಲಿ ಅದನ್ನು ನೋಡಿಕೊಂಡು ಇಲ್ಲಿ ಸಾಮೂಹಿಕವಾದಂಥ ವಿವಾಹ ಕಾರ್ಯಕ್ರಮವನ್ನು ಕೂಡ ಇಲ್ಲಿ ಮಾಡುತ್ತೇವೆ. ಸಾಮಾಜಿಕವಾದಂಥ ವಿಚಾರಗಳನ್ನು ಅಲ್ಲದೆ ಸಾಹಿತ್ಯಿಕವಾದಂಥ ವಿಚಾರವನ್ನು ವಿಶೇಷವಾಗಿ ಕನ್ನಡಕ್ಕೆ ಆದ್ಯತೆಯನ್ನು ಕೊಟ್ಟು ಕನ್ನಡ ಸಾಹಿತ್ಯವನ್ನು ಬೆಳೆಸುವ ಒಂದು ಕಾರ್ಯವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಕನ್ನಡದ ಪರಂಪರೆ, ಕನ್ನಡದ ಇತಿಹಾಸ ಎನ್ನುವಂಥದ್ದು ಬಹಳಷ್ಟು ಪ್ರಾಚೀನವಾಗಿರುವಂಥದ್ದು. ಕನ್ನಡದ ಸಾಹಿತ್ಯದ ಚಿಂತನೆಯು ಕೂಡ ನಮ್ಮ ಶ್ರೀಮಠದಿಂದ ನಡೀತಾ ಇದೆ ಅನ್ನೋದು ಇದು ವಿಶೇಷವಾಗಿರುವಂಥದ್ದಂತ ನೀವೆಲ್ಲ ಭಾವಿಸ್ಕೊಳ್ಬೇಕು. ಇಲ್ಲಿ ಶ್ರೀಮಠದಿಂದ ಶೈಕ್ಷಣಿಕ ವಿಷಯಕವಾಗಿಯೂ ಕೂಡ ನಾವು ಈಗ ಇತ್ತೀಚೆಗೆ ಸುಮಾರು ಒಂದು 30 ವರ್ಷದಿಂದ ಆ ಶೈಕ್ಷಣಿಕ ಸೇವೆಯನ್ನು ಕೂಡ ಪ್ರಾರಂಭಿಸಿದ್ದೀವಿ. ಇಲ್ಲಿ ಪ್ರಾಥಮಿಕ ಶಿಕ್ಷಣ ಅದು ಪ್ರಾಥಮಿಕ ಹಿರಿಯ ಪ್ರಾಥಮಿಕ ಶಾಲೆ ಪ್ರಾರಂಭಿಸಿದ್ದೀವಿ. ಅದು ಆ ಶಾಲೆಯಲ್ಲಿ ಆ ಮಕ್ಕಳಿಗೆ ವಿಶೇಷವಾಗಿ ಧಾರ್ಮಿಕ ಸಂಸ್ಕಾರ ಜೊತೆಗೆ ಶರಣರ ವಚನಗಳ ಚಿಂತನೆಯ ಜೊತೆಗೆ ಅವರ ಮೌಲಿಕ ಚಿಂತನ ಅಂದರೆ ಅವರಿಗೆ ಆದರ್ಶವಾದಂಥ ಶಿಕ್ಷಣವನ್ನು ಕೊಡುವುದರ ಜೊತೆಗೆ ಅವರಿಗೆ ಮೌಲಿಕವಾಗಿರ್ತಕ್ಕಂಥ ಅಂದರೆ ಅವರಿಗೆ ಸಂಸ್ಕಾರವನ್ನು ಕೊಡುವಂಥ, ಅವರಿಗೆ ದಿವ್ಯವಾಗಿರುವಂಥ ವಿಚಾರಗಳನ್ನು ಕೊಡುವಂಥ ಕ್ರಿಯೆಯೂ ಕೂಡ ಈ ನಮ್ಮ ಶ್ರೀಮಠದಿಂದ ಪ್ರಾರಂಭದಲ್ಲಿ ನಡೀತಾ ಇದೆ. ಇಲ್ಲಿ 1ನೇ ದಿವಸದಿಂದ ಪ್ರಾರಂಭಗೊಂಡಿರುವಂಥದ್ದು 7 ದಿನಗಳ ಪರ್ಯಂತರವಾಗಿ ಸಪ್ತಾಹ ಅಂತ ಒಂದು ಕಾರ್ಯಕ್ರಮ ಇದು 7ನೇ ದಿವಸದಿಂದ ಮೊದಲಿಗೆ ಏನಾಗ್ತದೆ ಅಂದರೆ ಜಾಗರಣೆ ಅಂತ ಮಾಡ್ತೀವಿ. ಜಾಗರಣೆ ಅಂದರೆ ಆವತ್ತಿನ ದಿನ ನಿರಂತರವಾಗಿ ಭಜನೆ ಜೊತೆಗೆ ಅನೇಕ ಮನರಂಜನೆಯ ಕಾರ್ಯಕ್ರಮ ನಡೀತಾವೆ. ಮನರಂಜನೆ ಅಂದರೆ ರಥೋತ್ಸವ ಅದು ಇದು ಅಂಥದ್ದಲ್ಲ, ಭಜನೆ ಮಾಡುವಂಥದ್ದು, ಕೀರ್ತನೆ ಮಾಡುವಂಥದ್ದು. ಇವುಗಳ ಮುಖಾಂತರವಾಗಿ ಆ ಬಳಿಕ ಪಾರಿಜಾತ ಅನ್ನುವಂಥ ಭಕ್ತಿ ಪ್ರಧಾನವಾದಂಥ ಒಂದು ಕಾರ್ಯಕ್ರಮ, ಇನ್ನೂ ಅಲ್ಲದೆ ಭಕ್ತಿ ಪ್ರಧಾನವಾಗಿರುವಂಥ ಶರಣರ ಚಾರಿತ್ರ್ಯಯುಕ್ತ ಅನೇಕ ನಾಟಕಗಳನ್ನು ಕೂಡ ಸಣ್ಣ ಮಕ್ಕಳಿಂದ ಅದನ್ನು ಪ್ರದರ್ಶನ ಮಾಡಿಸಿ ಆ ಪ್ರದರ್ಶನ ಮೂಲಕವಾಗಿ ಮಕ್ಕಳಲ್ಲಿಯೂ ಕೂಡ ಒಳ್ಳೆಯ ಒಂದು ಸಂಸ್ಕಾರವನ್ನು ಬಿತ್ತುವಂಥ ಕೆಲಸ ಕೂಡ ಈ ಒಂದು ಸಪ್ತಾಹದಲ್ಲಿ ನಾವು ಮಾಡ್ತಾ ಇದ್ದೇವೆ. ಒಳ್ಳೆಯ ಸಂಸ್ಕಾರವನ್ನು ಕೊಡುವಂಥ ಮಠ, ಒಳ್ಳೆಯ ಚಿಂತನೆಯನ್ನು ಕೊಡುವಂಥ ಮಠ, ಒಳ್ಳೆಯ ಭಾವನೆಯನ್ನು ಬಿತ್ತುವಂಥ ಮಠ, ಒಳ್ಳೆಯ ಸಂಸ್ಕಾರವನ್ನು ಕೊಡುವಂಥ ಮಠ ಈ ಭಾಗದಲ್ಲಿ ಯಾವುದಾದ್ರೂ ಇದ್ದರೆ ಅದು ಕಾದರವಳ್ಳಿಯ ಅದೃಶ್ಯ ಆನಂದ ಆಶ್ರಮ ಸೈಮಿ ಮಠ ಎಂದರೆ ಇದು ಅತಿಶಯೋಕ್ತಿ ಆಗುವುದಿಲ್ಲ ಅಂತ ನಾನು ಹೇಳ್ತೀನಿ. ಈ ಒಂದು ಶ್ರೀಮಠದ ಮುಖಾಂತರವಾಗಿ ದಿವ್ಯ ಸಂದೇಶ ಏನು ಅಂತ ಕೇಳಿದರೆ, ನೀವೆಲ್ಲ ಭಕ್ತರು ಇಂತಹ ಒಂದು ದಿವ್ಯ ಮಾರ್ಗವನ್ನು ತೋರಿಸಿಕೊಡ್ತಕ್ಕಂಥ ಮಠಕ್ಕೆ ಆಗಮಿಸಿ ನೀವೆಲ್ಲ ಒಳ್ಳೆಯ ಸಂಸ್ಕಾರವಂತರಾಗಿ ಎಲ್ಲ ವಾಮ ಮಾರ್ಗವನ್ನು ಬಿಟ್ಟು ನಿಮ್ಮ ದುಶ್ಚಟಗಳನ್ನು, ನಿಮ್ಮ ದುರ್ಮಾರ್ಗವನ್ನು ಬಿಟ್ಟು ಸನ್ಮಾರ್ಗದತ್ತ ಸಾಗಿ ನಿಮ್ಮ ಜೀವನವನ್ನು ಪಾವನ ಮಾಡ್ಕೊಳ್ತಕ್ಕಂಥ ಕಾರ್ಯವನ್ನು ನೀವೆಲ್ಲ ಮಾಡಿಕೊಳ್ಬೇಕು ಅನ್ನುವಂಥ ದಿವ್ಯ ಸಂದೇಶವನ್ನು ನಮ್ಮ ಶ್ರೀಮಠದ ಮುಖಾಂತರವಾಗಿ ನಿಮಗೆಲ್ಲ ನಾನು ಹೇಳ್ತಾ ಇದ್ದೀನಿ.